ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಅಧಿಕಾರಿ ವರ್ಗಾವಣೆ ಸಂದರ್ಭದಲ್ಲೂ ಲಂಚವನ್ನ ಪಡೆದಿದ್ದಾರೆಂದು ಜಿಲ್ಲಾ ಬಿಜೆಪಿ ವಕ್ತಾರ ಟಿ ರಾಜಶೇಖರ್ ಗಂಭೀರವಾಗಿ ಆರೋಪಿಸಿದರು. ನಿನ್ನೆ ನಡೆದ ಜಿಲ್ಲಾ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರ ಕುರಿತು ಸಿಟಿ ರವಿ ಅವರ ಹೇಳಿಕೆ 100ಕ್ಕೆ 100 ಸತ್ಯ. ಬಿಜೆಪಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಸಿಟಿ ರವಿ ಅವರು ತಂದಿರುವಂತಹ ಅನುದಾನದಲ್ಲಿ ಹೊಸ ಗುದ್ದಲಿ ಪೂಜೆ ಮಾಡ್ತಿದ್ದಾರೆ ಎಂದರು. ನಿನ್ನೆ ನಮ್ಮ ಮಾಜಿ ಶಾಸಕರಾದ ಸಿಟಿ ರವಿಯವರು ಮಾತಾಡ್ತಾ ಏನು ಕೋಟ್ ಮಾಡಿದ್ದಾರೆ ಅದು 100ಕ್ಕೆ 100 ಸತ್ಯ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ನವರು ಯಾವಾಗಿಂದ ಅಸೆಂಬ್ಲಿ ಎಲೆಕ್ಷನನ್ನು ಗೆದ್ದು ಸರ್ಕಾರ ಬಂತು ಆವತ್ತಿಂದಲೂ ದಂಧೆಗಳನ್ನೇ ಮಾಡ್ತಾ ಇರೋದು. ಅದು 100ಕ್ಕೆ 100 ಸತ್ಯ. ಟ್ರಾನ್ಸ್ಫರ್ ಆಗೋಂಥ ಸಂದರ್ಭದಲ್ಲಿ ಪ್ರತಿಯೊಂದು ಅಭ್ಯರ್ಥಿ ಹತ್ರನೂ ಪ್ರತಿಯೊಂದು ಅಧಿಕಾರಿ ಹತ್ರನೂ ಲಂಚವನ್ನು ಇಸ್ಕೊಳ್ಳೋದ್ರ ಮುಖಾಂತರ ಟ್ರಾನ್ಸ್ಫರನ್ನು ಮಾಡಿದ್ದಾರೆ. ಅದೇ ರೀತಿ BJP ಸರ್ಕಾರ ಇದ್ದಂಥ ಸರ್ಕಾರದ ಆಗ್ದಂಥ ಅನುದಾನದಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಮುಂದುವರೆದ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳು ಕಳೆದರೂ 100 ರೂಪಾಯಿ ಅನುದಾನವನ್ನು ಚಿಕ್ಕಮಗಳೂರಿಗೆ ತಂದಿಲ್ಲ. ಆದರೆ ಚುನಾವಣೆಗಿಂತ ಮುಂಚೆ ಇದೇ ಶಾಸಕರು ಗುತ್ತಿಗೆದಾರರನ್ನ ಜೈಲಿಗೆ ಹಾಕ್ತೀನಿ, ಗುತ್ತಿಗೆದಾರರ ಕಡೆಯವ್ರನ್ನ ಜೈಲಿಗೆ ಹಾಕ್ತೀನಿ, ಮಾಜಿ ಶಾಸಕರ ಕಡೆಯವ್ರನ್ನ ಎಲ್ಲರನ್ನೂ ಸಿಟಿ ರವಿ ಕಡೆಯವ್ರನ್ನ ಜೈಲಿಗೆ ಹಾಕ್ತೀನಿ ಅಂತ ಹೇಳ್ದಂಥ ಶಾಸಕರು ಇವತ್ತು ಯಾರ ಹೆಸರಲ್ಲಿ ಗುತ್ತಿಗೆ ಮಾಡ್ತಾಯಿದ್ದೀರಾ ಸ್ವಾಮಿ ನೀವು? ಇವತ್ತು ಗುತ್ತಿಗೆದಾರರು ಯಾರು? ಎಷ್ಟು ಜನ BJP ಅವ್ರನ್ನ ಎಷ್ಟು ಜನ ಗುತ್ತಿಗೆದಾರನ್ನ ಜೈಲಿಗೆ ಹಾಕಿದ್ರಿ? ಇದೆಲ್ಲ ಚಿಕ್ಕಮಗಳೂರು ಜನ ಗಮನಿಸ್ತಾ ಇದ್ದಾರೆ. 100ಕ್ಕೆ 100 ಎಲ್ಲ ಕಾಂಗ್ರೆಸ್ಸಿನ ಲೀಡ್ರುಗಳು ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಎಲ್ಲ ಗುತ್ತಿಗೆದಾರರ ಜೊತೆ ಒಡನಾಡಿ ಮಾಡಿಕೊಂಡು ಕಮಿಷನನ್ನು ಮಾತಾಡಿಕೊಂಡು ಅದೇ ಗುತ್ತಿಗೆದಾರರ ಹೆಸರಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇ ಸಿಟಿ ರವಿಯವರು ತಂದಿರೋ ಅನುದಾನದಲ್ಲಿ ಹೊಸದಾಗಿ ಗುದ್ದಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಸಿನ ಕೆಲವು ಮುಗ್ಧ ಲೀಡ್ರುಗಳು ಏನು ಇವರು ವೀರವೇಷದ ಭಾಷಣವನ್ನು ನೋಡಿ ನಿಜವಾಗೂ ಜೈಲಿಗೆ ಹಾಕಿಸ್ತಾರೆ, ನಿಜವಾಗೂ ಗುತ್ತಿಗೆದಾರರನ್ನ ಜೈಲಿಗೆ ಹಾಕಿಸ್ತಾರೆ, ನಿಜವಾಗೂ ತನಿಖೆ ಮಾಡಿಸ್ತಾರೆ, ನಿಜವಾಗೂ ಬಸವನಹಳ್ಳಿ ಕೆರೆ ಕೆಲಸದಲ್ಲಿ ಕಳಪೆ ಆಗಿದೆ ಅಂತ ಬಸವನಹಳ್ಳಿ ಕೆರೆ ಸುತ್ತ ಬಿದ್ದು ಒದ್ದಾಡ್ದಂಥ ಈಗಿನ ಶಾಸಕರು ಮತ್ತು ಕಾಂಗ್ರೆಸ್ಸಿನ ಲೀಡ್ರುಗಳು ಇವತ್ತು ಅದೇ ಮಣ್ಣನ್ನು ತಮ್ಮ ತೋಟಗಳಿಗೆ ಅದೇ ಬಸವನಹಳ್ಳಿ ಕೆರೆಯ ಮಣ್ಣನ್ನು ತಿಂತಾ ಇರೋಂಗೆ ಕಾಣ್ತಾ ಇದೆ. ಹಾಗಾಗಿ ನೀವು ಯಾವಾಗಲೂ ಒಬ್ಬರ ಮೇಲೆ ಆಪಾದನೆ ಮಾಡೋದು ಸುಲಭ. ತಾವು ಚುನಾವಣೆ ಪೂರ್ವ ಹೇಳಿದ್ರಿ ತನಿಖೆ ಮಾಡಿಸ್ತೀನಿ, ಬಸವನಹಳ್ಳಿ ಕೆರೆಯಲ್ಲಿ ಅವ್ಯವಹಾರ ಆಗಿದೆ, ಆ ಗುತ್ತಿಗೆದಾರನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ರಿ. ಇವತ್ತು ಆ ಗುತ್ತಿಗೆದಾರನ ಹತ್ರ ಎಷ್ಟು ಲಂಚ ತೊಗೊಂಡಿದ್ದೀರಾ, ಎಷ್ಟು ಕಮಿಷನ್ ತೊಗೊಂಡಿದ್ದೀರಾ, ಮತ್ತೆ ಕಾಮಗಾರಿ ನಡೀತಾ ಇದೆ, ಎಷ್ಟು ಬಸವನಹಳ್ಳಿ ಕೆರೆಯ ಮಣ್ಣನ್ನು ಕಾಂಗ್ರೆಸ್ ಅವರು ತಿಂದಿದ್ದೀರಾ ಅನ್ನೋದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಚರ್ಚೆಗೆ ಬರಲಿ, ನಾವು ಬರ್ತೀವಿ, ಚರ್ಚೆ ಮಾಡೋಣ ಅಂತ ಒಂದು ಸವಾಲನ್ನ ರವೀಶ್ ಬಸಪ್ಪನವ್ರಿಗೆ ಮತ್ತು ಕಾಂಗ್ರೆಸ್ನ ಇತರ ಲೀಡ್ರುಗಳಿಗೆ ಯಾರು ಚುನಾವಣೆಗಿಂತ ಮುಂಚೆ ವೀರಾವೇಷದ ಭಾಷಣಗಳನ್ನ ಹೊಡೆದಿದ್ರು ಅವರೆಲ್ಲರಿಗೂ ಒಂದು ಚಾಲೆಂಜಾಗಿ ಹೇಳ್ತೀನಿ. ಸಿಟಿ ರವಿಯವರು ತಂದಿರೋ ಅನುದಾನದಲ್ಲೇ ತಮ್ಮ ಜೀವನ ಮಾಡ್ತಾಯಿದ್ದೀರಾ, ಸಿಟಿ ರವಿಯವರು ತಂದಿರೋ ಅನುದಾನದಲ್ಲೇ ಕಮಿಷನ್ ತೊಗೊಳ್ತಾ ಇದ್ದೀರಾ, ಸಿಟಿ ರವಿಯವರು ತಂದಿರೋ ಅನುದಾನದಲ್ಲೇ ತಾವೆಲ್ಲರೂ ಅಭಿವೃದ್ಧಿಯ ಕಾರ್ಯವನ್ನು ಮಾಡ್ತಾಯಿದ್ದೀರಾ, BJP ಸರ್ಕಾರ ಕೊಟ್ಟಿರೋ ಅನುದಾನದಲ್ಲೇ ತಾವೆಲ್ಲ ಜೀವನ ಮಾಡ್ತಾಯಿದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ.